ಹಾಯ್ ಹಲೋ ವೆಲ್ಕಮ್ ಟು ಸಿರಿ ಪರಿ ವ್ಲಾಗ್ಸ್. ಇವತ್ತು ಸಂಡೇ, ಸೊ ಇವತ್ತು ಒಂದು ಹೊಸದು ಸಿಂಪಲ್ಲಾಗಿ ನಾನ್ ವೆಜ್ ಐಟಮ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಚಿಕನ್ದು ಲಿವರ್ ಇರುತ್ತಲ್ಲ, ಅದರಲ್ಲಿ ನಾನು ಪೆಪ್ಪರ್ ಫ್ರೈ ಮಾಡಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು, ಬ್ಯಾಚುಲರ್ಸ್ ಮಕ್ಕಳು ಎಲ್ಲರೂ ಮಾಡ್ಕೋಬೋದು. ಆ್ಯಂಡ್ ನೀವು ಯಾವಾಗಲೂ ಚಿಕನ್ ಸಾಂಬಾರು ಮಾಡ್ತಿರ್ತೀರಾ, ಸೊ ಇದನ್ನು ಸುಮ್ಮನೆ ಒಂದ್ಸರಿ ಟ್ರೈ ಮಾಡಿ. ಐ ಪ್ರಾಮಿಸ್ ಯು, ನೀವು ಒಂದ್ಸರಿ ಮಾಡಿದ್ರೆ ಇದನ್ನು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ, ಅಷ್ಟು ಚೆನ್ನಾಗಿದೆ ಈ ರೆಸಿಪಿ. ಟ್ರೈ ಮಾಡಿ. ಆ್ಯಂಡ್ ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಕಡಿಮೆ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡರು ಮತ್ತು ಟೊಮೆಟೊನ ರುಬ್ಕೊಂಡಿದ್ದೀನಿ, 2 ಟೊಮೆಟೊನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ಬಿಟ್ಟರೆ ಅರಿಶಿನ ಮತ್ತು ಉಪ್ಪು, ಇಷ್ಟೇ ನಾನು ಯೂಸ್ ಮಾಡಿರೋದು. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಅರ್ಧ kg ಲಿವರ್ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಪ್ಯಾನ್ನ ಒಲೆ ಮೇಲೆ ಬಿಸಿ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಈಗ ಆನಿಯನ್ ಹೆಚ್ಚಿಟ್ಕೊಂಡಿದ್ನಲ್ಲ, ಒಂದು ಹಾಫ್ ಆನಿಯನ್ನು, ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಡೈರೆಕ್ಟಾಗಿ ಆನಿಯನ್ಗೆ ಲಿವರ್ನ ಹಾಕ್ಕೊಂಡಿದ್ದೀನಿ. ನಾನು 2 ಸರ್ತಿ ತೊಳೆದು ಕ್ಲೀನ್ ಮಾಡಿದ್ದೆ. ನೀವು ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತಲ್ಲ, ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಡ್ರೈ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ನೀರು ಎಲ್ಲೂ ಬಳಸೋದೇ ಇಲ್ಲ, ಅದಾಗದೇ ನೀರು ಬಿಟ್ಕೊಳ್ಳುತ್ತೆ. ಸೊ ನೀವು ನೀರು ಹಾಕಬಾರ್ದು ಇದಕ್ಕೆ, ಹಾಗೆ ಫ್ರೈ ಮಾಡ್ಕೊತಾ ಇರಿ. ಈಗ ಇದಕ್ಕೆ ಉಪ್ಪು ಮತ್ತು ಅರಿಶಿನನೂ ಸೇರಿಸಿ ಹಾಗೆಯೇ ಫ್ರೈ ಮಾಡ್ಕೋಬೇಕು. ಇವಾಗ ರುಬ್ಬಿಟ್ಕೊಂಡಿರೋ ಟೊಮೆಟೊ ಪ್ಯೂರಿನ ಇದಕ್ಕೆ ಸೇರಿಸ್ಕೋಬೇಕು. ನಾನಿಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. ಸಣ್ಣದಿದ್ದರೆ 3 ಟೊಮೆಟೊ ಹಾಕ್ಕೋಬೋದು ಅರ್ಧ kgಗೆ. ಇದನ್ನು ಹಾಕಿ ಈಗ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೀರು ಎಲ್ಲೂ ಬೆರೆಸ್ತಾ ಇಲ್ಲ ನಾನು, ಮಿಕ್ಸ್ ಮಾಡ್ಕೋಬೇಡಿ, ನೀರು ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ. ಹಾಗೆಯೇ ಡ್ರೈ ಫ್ರೈ ಮಾಡಿ, ಅದೇ ಎಷ್ಟು ಬೇಕೋ ಅಷ್ಟು ನೀರು ಬಿಟ್ಕೊಳ್ಳುತ್ತೆ. ನೋಡಿ ಇಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಸೊ ಅದಾಗದೇ ನೀರು ಬಿಟ್ಕೊಳ್ಳುತ್ತೆ ಆ್ಯಂಡ್ ಅದೇ ಚೆನ್ನಾಗಿ ಬೇಯುತ್ತೆ ಮತ್ತು ಡ್ರೈ ಆಗುತ್ತೆ ಪೆಪ್ಪರ್ ಹಾಕಿದ್ಮೇಲೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಈಗ ನಾನು ಇದಕ್ಕೆ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ದೊಡ್ಡ ಸ್ಪೂನ್ ಆದರೆ ನೀವು 1 ರಿಂದ 1.5 ಹಾಕ್ಕೋಬೋದು. ನಿಮಗೆ ಇನ್ನೂ ತುಂಬ ಖಾರ ಇಷ್ಟ ಆಗುತ್ತೆ ಅಂದರೆ 2 ಸ್ಪೂನ್ ಹಾಕ್ಕೋಬೋದು ಪೆಪ್ಪರ್ನ. ಈಗಾಗಲೇ ಅರ್ಧ ಬೆಂದಿದೆ ಇದು. ಈಗ ಇನ್ನೂ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಹೊತ್ತು ಹಬೆನಲ್ಲಿ ಬೇಯಿಸ್ಕೋಬೇಕು. ಸೊ ನಾನು ಇದ್ರ ಮೇಲೆ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ನೋಡಿ ಈಗ ಪೂರ್ತಿ ಡ್ರೈ ಆಗಿ ಚೆನ್ನಾಗಿ ಬೆಂದಿದೆ ಅದು. ನಾನು ಹಬೆನಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿ ಈಗ ಪ್ಲೇಟ್ ತೆಗೆದಿದ್ದೀನಿ. ನೋಡಿ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಮತ್ತು ನೀರೆಲ್ಲ ಈರ್ಚ್ಕೊಂಡಿದೆ, ಅದು ಡ್ರೈ ಆಗಿದೆ ಈಗ ಸ್ವಲ್ಪ. ಎಷ್ಟು ಒಳ್ಳೆ ಘಮ ಬರ್ತಿದೆ ಅಂದರೆ ಟ್ರಸ್ಟ್ ಮೀ, ಇದನ್ನು
ಮಕ್ಕಳು, ಬ್ಯಾಚುಲರ್ಸು ಮತ್ತು ನೀವು ಯಾವಾಗಲೂ ಚಿಕನ್ ಸಾರು ಮಾಡಿದ್ದನ್ನೇ ಮಾಡ್ತಿರ್ತೀರ. ಇದು ಲಿವರಲ್ಲಿ ಒಂದು ಸರಿ ಟ್ರೈ ಮಾಡಿದ್ರೆ ನೀವು ಸೈಡಿಗೆ ಇದನ್ನು ಮಾಡ್ಕೋತೀರ, ಬಿಡಲ್ಲ ಇದನ್ನು ಒಂದು ಸರಿ ಟೇಸ್ಟ್ ನಿಮಗೆ ಹಿಡಿದ್ಮೇಲೆ. ಸೊ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು, ಟೇಸ್ಟ್ ಹೇಗೆ ಬಂತು ಅನ್ನೋದನ್ನು ನನಗೆ ಹೇಳಿ ಕಮೆಂಟಲ್ಲಿ. ಆ್ಯಂಡ್ ನಾನು ಇನ್ನೂ ಬೇರೆ ಬೇರೆ ಥರದ್ದು ನನಗೆ ಗೊತ್ತಿರೋ ರೆಸಿಪಿಗಳನ್ನ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ.